ಆದ್ರೂ ನೀನು ಪದೇ ಪದೇ ನಿಮ್ಮ ಅಪ್ಪನ ಮಗಳು ಅಂತ ಪ್ರೂವ್ ಮಾಡ್ತಾನೆ ಇರ್ತೀಯ. ಅಪ್ಪನ ಮನೆನೇ ಹೊಗಳ್ತಾ ಇರು, ನಿನ್ ಗಂಡನ ಮನೆ ಬಗ್ಗೆ ಏನು ಹೇಳ್ಬೇಡ. ಅಕ್ಕ ಭಾವ ಇಲ್ಲಿ ಬರ್ತಿದಾರಾ? ಜೀವಾ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಅಯ್ಯೋ ಭಗವಂತ, ಅದೆಂತ ಆಫೀಸೇ ಹಬ್ಬದ ದಿವಸ, ಅದು ಮೊದಲನೇ ವರ್ಷದ ಗಣಪತಿ ಹಬ್ಬ ಇಟ್ಕೊಂಡು. ಅಮ್ಮ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಹೋಗಿದ್ದಾರೆ, ಇಲ್ದಿದ್ರೆ ಖಂಡಿತ ಬರ್ತಿದ್ರು. ಓಹ್ ಹೋಗ್ಲಿ ಬಿಡು, ದೊಡ್ಡ ಮನುಷ್ಯರಲ್ವಾ, 100 ಕೆಲಸ ಇರುತ್ತೆ. ಈಗ ನಿನ್ನನ್ನು ಪಿಕ್ ಮಾಡಕ್ ಬರ್ತಾರಲ್ವಾ? ಹಾಂ, ಕೆಲಸ ಮುಗಿದ್ರೆ ಬರ್ತಾರೆ. ಸರಿ ಸರಿ, 1 ನಿಮಿಷ ಇರು. ಒಂದೇ ಇದ ಮೈಸೂರು ಪಾಕು, ರವೆ ಉಂಡೆ, ಇನ್ನು ಏನೇನೋ ಮಾಡಿದ್ದೀನಿ, ತಗೋ ತಿನ್ನು ಕಂದ. ಆದ್ರೂ ಇದಿಷ್ಟು ಮಾಡೋವಾಗ ನೀನು ತುಂಬಾ ನೆನಪಾಗ್ಬಿಟ್ಟೆ ಕಣ. ನಾನು ಒಬ್ಬಳೇ ಆಗ್ಬಿಟ್ಟೆ ಭೂಮಿ. ಹೇಗಿದೆ? ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ಯಾವಾಗಿಂತ? ಮೈ ಮೇಲೆ ಕಾಣಿಸ್ತಿಲ್ಲ? ಮಹಿ ರೂಮಲ್ಲಿದ್ದಾಳೆ, ಕರಿತೀನಿ. ಇರು, ನಾನೇ ಹೋಗಿ ಮಾತಾಡ್ತೀನಿ. ಅಮ್ಮ ಇಟ್ಟಿರೋ, ನಾನು ಬರ್ತಿರ್ತೀನಿ. Yeah. I'm flying to California tonight. Once I reach there, we'll talk and take it forward, okay? Thank you. ಇದೇನೋ ಗೆಳೆಯ, ಅಲ್ಲ ದಿಢೀರ್ ಅಂತ US ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಅಲ್ಲ ಹೋಗೋದಕ್ಕೆ ಹೆಂಗೋ ಒಪ್ಕೊಂಡೆ? ಬೀಯಿಂಗ್ ಎ ಬಾಸ್ ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ ಕಣೋ. ಇದನ್ನ ಎಷ್ಟು ಸತಿ ಮಾಡಿದ್ದೀನಿ, ಇದೇ ಫಸ್ಟ್ ಟೈಮ್ ಅನ್ನೋ ಥರ ಕೇಳ್ತಾ ಇದೆಯಲ್ಲ. ಅಲ್ಲಪ್ಪ, ಹೊಸದಾಗಿ ಮದುವೆ ಆಗಿದೆಯಾ? ಇಂಥ ಟೈಮಲ್ಲಿ ಅತ್ತಿಗೆ ಒಬ್ಬರನ್ನೇ ಬಿಟ್ಟು ಹೋಗ್ತಾ ಇದೆಯಲ್ಲ, ಅದು ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ಹೌದು, ಈ ವಿಷಯ ಹೇಳಿದ್ರೆ ಅತ್ತಿಗೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ ಅಂದ್ಕೊಂಡಿದ್ಯಾ? ಎಸ್, ಖಂಡಿತ ಒಪ್ಕೋತಾರೆ. ಶಿ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಬೇರೆಯವ್ರ ಥರ ಅಲ್ಲ. ಹಾಗಂತ ನಿನಗೆ ನೀನೇ ಬೇಲ್ ತಗೋತಾ ಇದೆಯಾ? ಒಂದು ಸರ್ತಿ ಅವ್ರ ಹತ್ರ ಹೋಗ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಹೇಳು, ಆವಾಗ ನೋಡ್ತಾ ಇರೋ ಮಜಾನ. ಆಗ ಹೆಂಡ್ತಿರೋ ಸ್ವರೂಪ, ಅವ್ರ ಒಳಗಿರೋ ನಿಜವಾದ ರೂಪ ಹೊರಗಡೆ ಬರುತ್ತೆ. ಅದು ಭಯಂಕರವಾಗಿರುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ಡಬಲ್ ಗುಂಡಿಗೆ ಇರಬೇಕಮ್ಮ. ಸಾಮಾನ್ಯವಾದವ್ರು ಅದನ್ನ ಫೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನಿರ, ಏನೇನು ಹೇಳಿ ಸುಮ್ಮನೆ ಬಿಲ್ಡಪ್ ಕೊಡಬೇಡ. ಭೂಮಿಕಾ ಆ ಥರದವ್ರಲ್ಲ. ಕೆಲಸ ಇದೆ, ಹೋಗ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ಅದು ನಿನಗೆ ಸಿಂಪಲ್ ಗೆಳೆಯ, ಆದರೆ ಹೆಣ್ಮಕ್ಳು ಅದನ್ನ ಗಂಟು ಹಾಕೊಂಡಿರೋ ಇಯರ್ಫೋನ್ ಕೇಬಲ್ ಥರ ಕಾಂಪ್ಲಿಕೇಟ್ ಮಾಡ್ಕೋತಾರೆ. ಏನು ಹೇಳ್ತಾ ಇದೆಯಾ? ನೋಡೋ, ಇವಾಗ ನೀನು ಹೋಗ್ತೀನಿ ಅಂದರೆ ಮೊದಲನೇದಾಗಿ ಅತ್ತಿಗೆ ಒಪ್ಪಲ್ಲ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮ್ಮ ಮನೇಲಿದಾರಲ್ಲ ಹೈಕಮಾಂಡು ಅಜ್ಜಿ, ಅವರಂತೂ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಲ್ಲಿಗೆ ನೀನು US ಹೋಗೋ ಪ್ಲ್ಯಾನು ಪಕ್ಕಾ ಫ್ಲಾಪೇ ಬರೆದಿಟ್ಕೊಂಡು. ಅದೆಷ್ಟು ಎದುರಿಸ್ತಾ ಇದೆಯಾ? US ಹೋಗೋದಕ್ಕೆ ಮನೆಯವ್ರ ಹತ್ರ ವೀಸಾ ಕ್ಲಿಯರೆನ್ಸ್ ತಗೋಬೇಕು ಅನ್ನೋ ಥರ ಮಾತಾಡ್ತಾ ಇದೆಯಲ್ಲೋ? ನಾನು ಎದುರಿಸ್ತಾ ಇಲ್ಲಪ್ಪ. ಇನ್ಮೇಲೆ ನೀನು ಎಲ್ಲಿಗೆ ಹೋಗಬೇಕು ಅಂದರೂ ಫಸ್ಟ್ ವೀಸಾ ಮನೆಯವ್ರ ಹತ್ರ ತಗೋಬೇಕು ತಿಳ್ಕೊ. ನಿನ್ನ ತಂಗಿ ಮದುವೆಗೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ ಆನ್ ಸ್ಪಾಟಲ್ಲಿ ಜೆಟ್ ತಗೋತೀಯ. ನಿನ್ನ ತಮ್ಮನಿಗೋಸ್ಕರ ರೋಡ್ ಸೈಡಲ್ಲಿ ತರಕಾರಿ ಖರೀದಿ ಮಾಡೋ ಥರ ಒಂದು ಕಂಪ್ನಿನೇ ತಗೋತೀಯ. ಆದರೆ ಇದು ಹಂಗಲ್ಲಮ್ಮ. ಆ ಡಿಸಿಷನ್ ತೊಗೊಂಡಷ್ಟು ಈಸಿ ಅಲ್ಲ ಈ ಡಿಸಿಷನ್ ತೊಗೊಳ್ಳೋದು. ಯಾಕೋ ಎಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ? ಅಷ್ಟೊಂದು ಕಷ್ಟನಾ? ಹೌದಪ್ಪ. ನಿನಗೆ ಫಸ್ಟ್ ಮನೆಗೆ ಹೋಗಿ ಅದಕ್ಕೆ ಹೇಳು ನಾನು US ಹೋಗ್ತಾ ಇದ್ದೀನಿ ಅಂತ. ಆವಾಗ ಆ ಕಡೆಯಿಂದ ಏನು ಉತ್ತರ ಬರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಹೋಗ ಮುಂದೆ ಇದೆ ಮಾರಿ ಹಬ್ಬ. ಈಗೇನು ನಾನು ಭೂಮಿಕಾ ಮನೆಗೆ ಹೋಗ್ಬೇಕು ಅಷ್ಟೇ ತಾನೆ? ಈಗ ಹೋಗು. ಹಾಯ್ ಮಹಿ, ಹೇಗಿದೆಯಾ? ಹೇಗನ್ನಿಸ್ತಿದೆ ನಿನಗಿಲ್ಲೆಲ್ಲ? ಓಕೆನಾ? ಓಕೆ ಅನ್ನೋಕೇನಿದೆ, ಇದೇನು ಪ್ಯಾಲೇಸಾ? ಆಫ್ಟರ್ ಆಲ್ ಮಿಡಲ್ ಕ್ಲಾಸ್ ಮನೆ. ಇಲ್ಲಿ ಬಾವ್ ಅನ್ನೋಕ್ಕೇನಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಅಲ್ಲ ಮಹಿ, ಇದೆಲ್ಲ ನಿನಗೆ ಗೊತ್ತಿರೋದೇ ಅಲ್ವಾ? ನೀನು ಜೀವನ್ ಪ್ರೀತಿಸಿದ್ದು, ಈ ಮದುವೆಗೆ ಒಪ್ಕೊಂಡಿದ್ದು. ಮತ್ತು ಯಾಕೆ ಇಂಥ ಮಾತು? ನೀನು ಜೀವ ಒಬ್ಬರನ್ನೊಬ್ರು ಪ್ರೀತಿಸಿ ಮದುವೆ ಆಗಿದ್ದೀರಾ. ನಿಮ್ಮ ಪ್ರೀತಿ ಮುಂದೆ ಇದು ಯಾವುದೋ ಮುಖ್ಯ ಆಗಬಾರ್ದಲ್ವಾ? ಹೌದು, ಪ್ರೀತಿಸಿದ್ದೀನಿ. ಹಾಗಂತ ಪ್ರೀತಿ ಒಂದೇ ಎಲ್ಲ ಅಲ್ಲ ಅಲ್ವಾ? ರಿಯಾಲಿಟಿ ಅನ್ನೋದು ಇದೆ.
ನಿಜ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಜೀವನ್ಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದು ನಿನಗೆ ಹೀಗೆ ಅನ್ನಿಸ್ತಿದೆ ಅಂದರೆ ಮುಂದಕ್ಕೆ ನಿನಗೆ ಮಾತ್ರ ಅಲ್ಲ, ಎಲ್ರಿಗೂ ಕಷ್ಟ ಆಗುತ್ತೆ. ಪ್ರೀತಿ ಅಂದ್ರೇನೆ ಹೊಂದಾಣಿಕೆ ಅಲ್ವಾ? ಹಾ, ಈ ಹೊಂದಾಣಿಕೆ ಅನ್ನೋದು ಯಾವಾಗ್ಲೂ ಹುಡುಗಿ ಕಡೆಯಿಂದಾನೇ ಆಗ್ಬೇಕು ಅಂತ ಈ ಸೋ ಕಾಲ್ಡ್ ಸೊಸೈಟಿ ಅಂಡ್ ಸಿಸ್ಟಮ್ ಎಕ್ಸ್ಪೆಕ್ಟ್ ಮಾಡುತ್ತಲ್ವಾ? ಇಲ್ಲ, ನಾನು ಹಾಗೆ ಹೇಳಿಲ್ಲ. ಇಲ್ಲ, ನೀವು ಹಾಗೆ ಹೇಳ್ತಿರೋದು. ಎಲ್ಲದಕ್ಕೂ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಮಹಿ, ನೀ ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ. ನಾನು ಜೀವನ ಸೇರಿಸ್ಕೊಂಡು ಹೇಳ್ತಿದ್ದೀನಿ. ನಿಮ್ಮ ಪ್ರೀತಿ ನಿಜ ಆಗಿದ್ರೆ ಯಾವ ಪ್ರಾಬ್ಲಮ್ ಲೆಕ್ಕಕ್ಕೆ ಬರೋದೇ ಇಲ್ವಲ್ಲ. ನೀವು ಬಿಡಿ, ಇದನ್ನೆಲ್ಲ ತುಂಬ ಈಸಿಯಾಗಿ ಹೇಳ್ತೀರಾ. ಯಾಕೆಂದರೆ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಎಲ್ಲನೂ ಬೆಸ್ಟಾಗೇ ಸಿಕ್ಕಿದೆ ಅಲ್ವಾ? ನಮ್ಮನೆ ಅಂತ ಮನೆ, ನಮ್ಮ ಅಣ್ಣನಂತ ಗಂಡ, ನಮ್ಮನೆಯಲ್ಲಿ ಸಿಗೋ ರಾಯಲ್ ಲೈಫು, ರಾಯಲ್ ಫೆಸಿಲಿಟೀಸು, ಹೆಂಗ್ ವಾಟ್ ನಾಟ್. ಇದನ್ನೆಲ್ಲ ನೀವು ಡ್ರೀಮಲ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರೋದು ನಿಮಗೆ ರಿಯಲ್ ಆಗಿ ಸಿಕ್ಕಿರುವಾಗ ನೀವು ಫಿಲಾಸಫಿ ಹೇಳ್ದೆ ಇನ್ನೇನು ಮಾಡ್ತೀರಾ? ಮಹಿಮಾ, ನೀನೇನು ಅಂದ್ಕೊಂಡಿದ್ಯಾ? ನಾನು ಆ ಮನೇಲಿ ತುಂಬ ಸಂತೋಷವಾಗಿದ್ದೀನಿ, ನನಗಲ್ಲಿ ಯಾವ ಕೊರತೆನೂ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ನಾನು ಹೆಚ್ಚು ಕಮ್ಮಿ ನಿನ್ನ ಸಿಚುವೇಶನಲ್ಲೇ ಇರೋದು. ನೀನು ನನ್ನ ತಮ್ಮನ ಪ್ರೀತಿಸಿ ಮನೆಗೆ ಬಂದಿದ್ದೀಯಾ. ನಾನು ನನ್ನನ್ನು ಪ್ರೀತಿಸೋರ್ಗೋಸ್ಕರ ಮನೆಗೆ ಹೋಗಿದ್ದೀನಿ. ನಿನಗಿಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆಯೋ ಅಷ್ಟೇ ಕಷ್ಟ ನನಗೂ ಅಲ್ಲಾಗ್ತಿದೆ. ಆದರೆ ನಾನು ಇದನ್ನು ಯಾವುದನ್ನು ಕಷ್ಟ ಅಂತ ಅನ್ಕೋತಿಲ್ಲ. ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಫೇಸ್ ಮಾಡ್ತಾ ಇದ್ದೀನಿ. ಒಂದು ಮಾತು ನೆನ್ಪಿಟ್ಕೊ ಮಹಿ, ಯಾವುದೇ ರಿಲೇಷನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆಗ ಅಡ್ಜಸ್ಟ್ಮೆಂಟ್ ಅನ್ನೋ ಮಾತೇ ಬರಲ್ಲ. ಆಗ ಕಷ್ಟನೂ ಸುಖ ಥರ ಕಾಣುತ್ತೆ. ಚಿಕ್ಕ ಪುಟ್ಟ ವಿಷಯನೂ ತುಂಬ ಖುಷಿ ಕೊಡುತ್ತೆ. ನಿಂಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇನ್ ಸಿಸ್ಟರ್ ಹೀಗಾಗೋಯ್ತು? ನೀನು ಅಂದ್ರೆ ಏನು, ನಿನ್ನ ಪ್ರೆಸ್ಟೇಜ್ ಅಂದ್ರೆ ಏನು, ಅದಕ್ಕೊಂದು ಮರ್ಯಾದೆ ಬೇಡವಾ? ಅಯ್ಯೋ ದೇವ್ರೆ, ಅಲ್ಲ ನನ್ನ ಸಿಸ್ಟರ್ ಗತಿ ಹೀಗಾಯ್ತಲ್ಲಪ್ಪ. ನೀನು ಅಷ್ಟು ಹೇಳಿದ ಮೇಲೂ ಅವಳು ನಿನ್ನ ಪರ್ಮಿಷನ್ ಇಲ್ಲದೆ ತವ್ರ ಮನೆಗೆ ಹೋಗಿದ್ದಾಳೆ ಅಂದ್ರೆ ನೋ ನೋ, ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಖಂಡಿತ ಅಲ್ಲ. ವೆರಿ ಡೇಂಜರಸ್ ಸೈನ್ ಇದು. ಸಿಸ್ಟರ್, ಆದಷ್ಟು ಬೇಗ ಅವಳಿಗೊಂದು ಚೈನ್ ಹಾಕಿ ನಿನ್ನ ಕಂಟ್ರೋಲಿಗೆ ತಗೋಬೇಕು. ಇಲ್ಲ ಅಂದ್ರೆ ಅವಳೇ ನಿನ್ನ ಕಂಟ್ರೋಲಿಗೆ ತಗೊಂಡು ತಕಾತಾಯಿ ಅಂತ ಕುಣಿಸ್ತಾಳೆ. ಆಗ ಈ ಮನೆಯಲ್ಲಿ ನಿನ್ನ ರಾಜ್ಯಭಾರ ದಿ ಎಂಡ್ ಆಗುತ್ತೆ. ಸಿಸ್ಟರ್, ಹಾಗಾಗಬಾರ್ದು ಅಂದ್ರೆ ಆದಷ್ಟು ಬೇಗ ನೀನು ಎಚ್ಚೆತ್ಕೋಬೇಕು. ಯು ಮೈಂಡ್ ಇಟ್. ಸಾಕು ಸುಮ್ಮನೆ ರಣ, ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಏನೇನೋ ಹೇಳಿ ನನಗೆ ಟೆನ್ಷನ್ ಕೊಡ್ತಾ ಇದೆಯಾ? ನೋ ಸಿಸ್ಟರ್, ನಿನ್ಗೆ ಟೆನ್ಷನ್ ಕೊಡ್ತಾ ಇಲ್ಲ, ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ. ನೀನು ಹೇಳ್ದಾಗೆ ಏನೂ ಆಗಿಲ್ಲ. ಅವಳೇನೋ ಒಂದ್ಸಲ ನನಗೆ ಹೇಳಿದೆ ಹೋಗಿದ್ದಾಳೆ ಅನ್ನೋ ಮಾತ್ರಕ್ಕೆ ಅವಳು ನನ್ನನ್ನು ಓವರ್ಟೇಕ್ ಮಾಡ್ತಿದ್ದಾಳೆ ಅಂತಲ್ಲ. ಅವಳ ಕೆಪಾಸಿಟಿನೂ ಇಲ್ಲ. ಡಿಯರ್ ಸಿಸ್ಟರ್, ನಾವು ಮಣ್ಣು ಮುಕ್ಕದಾಗಲೇ ಗೊತ್ತಾಗೋದು ಎದುರುಗಡೆ ಅವ್ರ ಕೆಪಾಸಿಟಿ. ಆಗ ಕಾಲ ಮಿಂಚೋಗಿರುತ್ತಲ್ವಾ. ಯಾರನ್ನು ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಸಿಸ್ಟರ್. ಅಣ್ಣ, ನೀನು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆಯಾ? ರೂಲ್ ಮಾಡೋದಕ್ಕೆ ಹುಟ್ಟಿರೋಳು ನಾನು. ಅದಕ್ಕೋಸ್ಕರ ಯಾವಾಗ ಬೇಕಾದರೂ ಯಾರನ್ನು ಬೇಕಾದರೂ ಸಿಸ್ಟರ್, ಅದಕ್ಕಿನ್ನೂ ಟೈಮ್ ಇದೆ. ಆದರೆ ಈಗಲೇ ನಾವೊಂದು ಸ್ಟೆಪ್ ಮುಂದಿಡಬೇಕು ಸಿಸ್ಟರ್. ಅಕ್ಕ, ಹಾಪಿ, ಅಕ್ಕ, ಬಾವ ಬಂದ್ರು. ಬೇಗ ಬಾ. ಇದೇನಿದು ಇವ್ರು ಹಿಂಗೆ ಶಾಕ್ ಕೊಡ್ತಿದ್ದಾರೆ? ಏನಾಗ್ತಿದೆ ಇಲ್ಲಿ? ಅಳಿ ಅಂದ್ರೆ ಬನ್ನಿ ಬನ್ನಿ. ನಮಸ್ಕಾರ ಅಳಿ ಅಂದ್ರೆ.
ನೀವು ಬಂದಿದ್ದು ಸಾಕ್ಷಾತ್ ಆ ಭಗವಂತನೇ ಬಂದಷ್ಟು ಖುಷಿ ಆಯ್ತು. ಹಾಯ್, ಹೌ ಆರ್ ಯು? ಐಮ್ ಗುಡ್. ಭಾವ, ಆಫೀಸ್ ಕೆಲಸ ಎಲ್ಲ ಮುಗಿತಾ? ಹಾ, ಮುಗೀತು. ನೋಡಿದ್ರೇನ್ರಿ, ಅಳಿಯಂದ್ರೆ ನೋಡ್ತಿದ್ದ ಹಾಗೆ ನಮ್ ಭೂಮಿ ಎಷ್ಟು ನಾಚ್ಕೊತಾ ಇದ್ದಾಳೆ ಅಂತ ಮುಖ ಎಲ್ಲ ಬ್ಲಶ್ ಆಗ್ಬಿಟ್ಟಿದೆ. ಏನೇ ಸುಮ್ನೆ ನಿಂತ್ಬಿಟ್ಟೆ, ಅಳಿಯಂದ್ರನ್ ವಿಚಾರಿಸಲ್ವಾ? ಈಗ ಬಂದ್ರಾ? ಅಣ್ಣ, ಏ ಹಾಯ್ ಪುಟಿ, ಹೌ ಆರ್ ಯು? ಐ ಆಮ್ ಗುಡ್ ಅಣ್ಣ. ಹೌ ಆರ್ ಯು? ಯಾ, ಹೇಗಿದೆಯಾ? ಅಣ್ಣ, ಎಲ್ಲ ಓಕೆ ತಾನೆ? ಆಲ್ ಗುಡ್ ಅಣ್ಣ. ಐ ಆಮ್ ಸೋ ಹ್ಯಾಪಿ ಹಿಯರ್. ವೆರಿ ಗುಡ್. ತಗೋ, ನಿನಗೆ ಮತ್ತು ಜೀವಾಗೆ ಹಬ್ಬಕ್ಕೆ ಅಂತ ಸ್ಪೆಷಲ್ ಎಡಿಷನ್ ವಾಚ್. ಪ್ಲೀಸ್. ಥ್ಯಾಂಕ್ ಯು. ವಾವ್ ಅಣ್ಣ, ದಿಸ್ ಇಸ್ ಸೋ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಹಣೆ ಅಂದರೆ ಕಂದ, ಬನ್ನಿ ದೇವ್ರಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿ. ತಗೊಳ್ಳಿ, ಹೂವು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ. ಅಮ್ಮಮ್ಮ, ಏನೋ ಅಣ್ಣ ತಂಗಿ ಇಬ್ರು ನನ್ನ ಹತ್ರ ಏನೋ ಮಾತಾಡೋಕೆ ಬಂದ ಹಾಗಿದೆ. ಹೌದಮ್ಮಮ್ಮ, ಈ ಭೂಮಿಕಾ ಇದ್ದಾಳಲ್ಲ, ನಾನು ಅದನ್ನೇ ಕೇಳ್ಬೇಕಂತ ಇದ್ದೆ. ಎಲ್ಲಿ ಭೂಮಿಕಾ ಕಾಣಿಸ್ತಾ ಇಲ್ಲ? ತುಂಬಾ ಹೊತ್ತಿಂದ ಗುಂಡಪ್ಪನೂ ಕಾಣಿಸ್ತಾ ಇಲ್ಲ. ಒಂದು ಫೋನ್ ಮಾಡ್ಕೊಡಿ ಅವನಿಗೆ. ಸಿಸ್ಟರ್, ಈ ಕಾಟಿ ಮುದುಕಿ ಟೈಲ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಪಾರ್ಥನ ಕೂರಿಸ್ಕೊಂಡು ಎಲ್ಲ ಟ್ಯೂಷನ್ ತಗೊಂಡಿದ್ದಾಳೆ ಅಂತ ಅನ್ಸುತ್ತೆ. ಹಲೋ ಗುಂಡು. ಹಾ ಜಿ, ಎಲ್ಲಿದ್ಯಪ್ಪ? ನಾನು ಭೂಮಿಕಾ ಅವ್ರ ಮನೆಗೆ ಬಂದಿದ್ದೀನಿ. ಅಲ್ಲಿಗೆ ಹೋಗಿದ್ಯಾ? ಹಾ ಗುಂಡು, ನಾನೇ ಇದನ್ನ ಹೇಳ್ಬೇಕಂತಿದ್ದೆ ಕಣೋ. ಅಂತೂ ಹೆಂಡತಿನ ಕರ್ಕೊಂಡು ಮಾವನ ಮನೆಗೆ ಹೋಗೋ ಜ್ಞಾನೋದಯ ಆಯ್ತಲ್ಲ ನಿನಗೆ. ಮಾವನ ಮನೆ ಪಾಯಿಂಟ್ ಟು ಬಿ ನೋಟೆಡ್ ಸಿಸ್ಟರ್. ಸರಿ ಸರಿ, ಹಾಗಾದ್ರೆ ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ಬಿಡು. ಹಾ ಜಿ. ಸರಿ ಸರಿ, ಹುಷಾರು. ಸರಿ. ಶಕುಂತ್ಲಾ, ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋದು ಇದಕ್ಕೆ ನೋಡು. ಇಷ್ಟು ದಿವಸ ನಮ್ ಗೌತಮ್ಗೆ ಬರೀ ಬಿಸಿನೆಸ್ ಬಗ್ಗೆನೇ ಜವಾಬ್ದಾರಿ ಇತ್ತು. ಈಗ ನೋಡು, ಮದುವೆ ಆಗಿ 2 ದಿನ ಆಗ್ಲಿಲ್ಲ, ಆಗ್ಲೇನೆ ಹೆಂಡತಿ ಬಗ್ಗೆ, ಸಂಸಾರದ ಬಗ್ಗೆ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ. ಹೆಂಡತಿನೊಬ್ಬಳನ್ನೇ ತವ್ರ ಮನೆಗೆ ಕಳಿಸ್ಬೇಕಲ್ಲ ಅಂತ ಅವಳ ಜೊತೆನಲ್ಲೇ ತನ್ನ ಮಾವನ ಮನೆಗೆ ಹೋಗಿ ಅಲ್ಲೇ ಹಬ್ಬ ಮುಗಿಸ್ಕೊಂಡು ಬರೋ ಯೋಚನೆ ಮಾಡಿದಾನಲ್ಲ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೂ ಅತ್ತೆ ತುಂಬಾ ಖುಷಿ ಆಗ್ತಾ ಇದೆ. ಅಮ್ಮಮ್ಮ, ನನಗೂ ಅಷ್ಟೇ, ಸೇಮ್ ಟು ಸೇಮ್. ನಮ್ಮ ಗುಂಡು, ಭೂಮಿಕಾ ಹೀಗೆ ಯಾವಾಗ್ಲೂ ಆರಾಮಾಗಿದ್ಬಿಟ್ರೆ ಸಾಕು. ನಾನು ನಿಶ್ಚಿಂತೆಯಿಂದ ಊರಿಗೆ ಹೊರಟ್ಬಿಡ್ತೀನಿ. ಅಪ್ಪ ಭಗವಂತ, ಅವರಿಬ್ಬರ ಮೇಲೆ ನಿನ್ನ ದಯೆ ಹೀಗೆ ಇರ್ಲಪ್ಪ.
ಸಿಸ್ಟರ್, ನನಗನ್ನಿಸ್ತಾ ಇದೆ ಗೌತಮ್ ಭೂಮಿಕನ ಮಧ್ಯ ಏನೋ ಸಮಥಿಂಗ್ ಮೊಳಕೆ ಹೊಡಿತಾ ಇದೆ ಅಂತ. ಹಂಗೇನಾದ್ರೂ ಆಗ್ಬಿಟ್ರೆ ನಮ್ಮ ಬಾಯಿಗೆ ಮಣ್ಣೆ. ಇಲ್ಲಣ್ಣ, ಇಷ್ಟು ವರ್ಷ ನಾನು ಗೌತಮ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನೀನು ಹೇಳೋ ಥರ ಅಂಥದ್ದೇನೂ ಆಗಿರಲ್ಲ ಅಂತ ನನಗನ್ನಿಸ್ತಾ ಇದೆ. ಸಿಸ್ಟರ್, ನಾನು ಭೂಮಿಕನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇಂಥದ್ದೇನೋ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾವುದಕ್ಕೂ ನಮ್ಮ ಜಾಗೃತಿಯಲ್ಲಿ ನಾವಿರೋದು ಒಳ್ಳೇದು ಸಿಸ್ಟರ್. ನೀವು ಕೂತ್ಕೋಬೋದಾಗಿತ್ತು. ಅಯ್ಯಯ್ಯೋ, ಮೊದಲು ನೀವು ಊಟ ಮಾಡಿ, ಆಮೇಲೆ ನಾನು ನನ್ನ ಹೆಂಡತಿ ಊಟ ಮಾಡ್ತೀವಿ. ಬಾವ, ಅಳಿಯಂದ್ರೆ ರವೆ ಉಂಡೆ. ಇಲ್ಲ ಬೇಡ. ಅಯ್ಯೋ ತಿನ್ನಿ, ಇದು ನಮ್ಮ ಮನೆ ತುಪ್ಪದಲ್ಲಿ ಮಾಡಿರೋದು. ಒಂದು ಹಾಕಿ ಸಾಕು. ತಗೊಳ್ಳಿ. ಅಯ್ಯೋ ಒಂದೇ ಹಾಕ್ಬಿಟ್ನಲ್ಲ, ಇನ್ನೊಂದು ತಗೊಳ್ಳಿ. ಇಲ್ಲ, ಒಂದು ಸಾಕು. ಅಯ್ಯೋ ಒಂದು ಏನು ಬಾಯ್ಲಿಟ್ರೆ ಕರ್ಗೋಗುತ್ತೆ, ತಗೊಳ್ಳಿ. ಎರಡೇನಾ? ಅಮ್ಮ, ಏನು ನೀನು ಅವ್ರು ಬೇಡ ಅಂದರೆ ನೀನು ಬಡಿಸೋದೇ ಅಲ್ವಾ? ಅವ್ರು ಹಾಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಇನ್ನೊಂದೆರಡು ಹಾಕು. ಇರಲಿ, ಪಾಪ ತಿಂತಾರೆ ಅಂತ ಬಲವಂತ ಮಾಡಿದ್ರೆ ಆಮೇಲೆ ಅನ್ಭವಿಸೋದು ಅವರೇ ಅಲ್ವೇನೆ. ಅಮ್ಮ, ಏನಾದರೂ ಆದರೆ ನಾನು ನೋಡ್ಕೋತೀನಿ, ನೀನು ಹಾಕು. ಗೌತಮ್ ಅವರೇ ಪ್ಲೀಸ್, ನೀವು ಹಾಕಿಸ್ಕೊಳ್ಳೇಬೇಕು, ಇಲ್ಲಾಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಅಳಿಯಂದ್ರೆ, ನಿಮ್ಮ ವಯಸ್ಸಲ್ಲಿ ನಾನು ಎಷ್ಟು ತಿಂತಾ ಇದ್ದೆ ಗೊತ್ತಾ? ಜಮಾಯಿಸಿ, ಏನು ಆಗಲ್ಲ. ಸರಿ, ಹಾಕಿ. ಮಂದಾಕಿನಿ, ಹಾಕು. ಅಳಿಯಂದ್ರೆ ಸಾರಿ, ಮಗಳು ಬೇಜಾರು ಮಾಡ್ಕೋತಾಳೆ. ನಿಧಾನ ಕೊಟ್ಟ ಮಾಡಿ. ಸಾಕು. ನೀ ಕುತ್ಕೋ ಬಂಗಾರಿ, ನಾ ಬಡಿಸ್ತೀನಿ. ಮಹಿಮಾ ನಿಧಾನ. ಅಕ್ಕ, ಭಾವ ಒಳ್ಳೆ ಬ್ಯಾಟ್ಸ್ಮ್ಯಾನು. ಅಳಿಯಂದ್ರೆ, ನೀವು ಊಟ ಮಾಡೋದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಒಂದೊಂದು ಅಗಳನ್ನೂ ಅನುಭವಿಸ್ಕೊಂಡು ತಿಂತಾ ಇದ್ದಾರೆ. ನೀವು ಊಟ ಮಾಡೋದು ನೋಡಿದ್ರೆ ಹೊಟ್ಟೆ ತುಂಬಂಗೆ ಆಗುತ್ತೆ. ನಂಗಂತೂ ತುಂಬಾ ಖುಷಿ ಆಗುತ್ತಪ್ಪ. ನನ್ನ ಫ್ರೆಂಡ್ಸ್ ಯಾವಾಗಲೂ ಕೇಳ್ತಿರ್ತಾರೆ, ನಿಮ್ಮ ಭಾವ ನೋಡಿದ್ರೆ ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರು ಏನು ತಿಂತಾರೆ, ಚೈನೀಸ, ಥಾಯ, ಕಾಂಟಿನೆಂಟಲ್ಲ ಅಂತ. ಬಟ್ ಇನ್ಮೇಲೆ ಏನಾದರೂ ಅವ್ರು ಕೇಳಿದ್ರೆ ನನ್ನ ಭಾವಂಗೆ ಮನೆ ಅಡುಗೆನೇ ಇಷ್ಟ, ಅವ್ರ ಮನೆ ಊಟನೇ ಮಾಡೋದು, ಅವ್ರು ಪಕ್ಕಾ ದೇಸಿ ಅಂತಾನೆ ಹೇಳೋದು. ನೇಮು ಫೇಮು ಗ್ಲೋಬಲ್ ಆದರೂ ನನ್ನ ಭಾವ ಪಕ್ಕಾ ಲೋಕಲ್ಲು ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಹಾ, ಈಗೆಲ್ಲ ಹಾಗೆ ಅಲ್ವಾ? ಲೋಕಲ್ ಕಂಟೆಂಟೇ ಗ್ಲೋಬಲ್ ಆಗೋದು, ಈಗ ಅದೇ ಟ್ರೆಂಡು. ಹೌದೌದೌದು. ನಿಮ್ಗೊಂದು ವಿಷಯ ಗೊತ್ತಾ ಅಳಿಯಂದ್ರೆ? ನಮ್ಮ ಅಪಾರ್ಟ್ಮೆಂಟಲ್ಲಿ ಹಬ್ಬ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ
ನಿಮ್ಮ ಅಳಿಯಂದ್ರೆ ಯಾವಾಗ ಬರ್ತಾರೆ ಅಳಿಯಂದ್ರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ರು. ಇನ್ ನೀವು ಬಂದು ಹೋಗಿದ್ದೀರಾ ಅಂತ ಗೊತ್ತಾದ್ರೆ ಸಾಕು, ಟಾಕ್ ಆಫ್ ದ ಟೌನ್ ತರ ಟಾಕ್ ಆಫ್ ದ ಫ್ಲಾಟ್ ನೀವೇ ಆಗ್ಬಿಡ್ತೀರಾ. ಊಟ ಮಾಡಿ.